ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಡೆದಿರುವ ಕೆಲವೊಂದಿಷ್ಟು ಘಟನೆಗಳು ಕೇಳಿದ್ರೆ ಶಾಕ್ ಆಗೋದೊಂದು ಗ್ಯಾರಂಟಿ. ಮತ್ತೆ ಜನರಿಂದ ಬರೋಂಥ ಟ್ಯಾಕ್ಸ್ನ ಇವ್ರು ಎಷ್ಟು ಈಸಿಯಾಗಿ ನುಂಗಿ ನೀರು ಕುಡಿಯಾಕತ್ತಾರಪ್ಪ ಅಂತಂದ್ರೆ ಈ ಎಲ್ಲ ಘಟನೆಗಳು ಕೇಳಿದ್ರೆ ಶಾಕ್ ಆಗೋದಂದ್ರೆ ಗ್ಯಾರಂಟಿ. ವಿಡಿಯೋ ಎಂಡ್ವರೆಗೂ ನೋಡ್ರಿ. ನಮ್ಮ ಒಂದು ರಾಜ್ಯಾಂಗದ ಪ್ರಕಾರ ಒಂದು ರಾಜ್ಯದಲ್ಲಿ ಗೆದ್ದಿರೋ MLAಗಳಲ್ಲಿ ಕೇವಲ 15% ಜನ ಮಾತ್ರ ಮಿನಿಸ್ಟರ್ ಆಗೋಕ್ಕೆ ಅವಕಾಶ ಇರುತ್ತೆ. ಬಟ್ ಇಲ್ಲಿ ನಡೆದಿರೋದೇ ಬೇರೆ. ಹಂಗೆ 15% ಕ್ಯಾಲ್ಕುಲೇಷನ್ ಮಾಡ್ತಾ ನೋಡ್ಕೊಂತ ಬಂದರೆ ನಮ್ಮ ರಾಜ್ಯದಲ್ಲಿ ಮಿನಿಸ್ಟ್ರಿಗಳ ಸಂಖ್ಯೆ ಕೇವಲ 35ರಿಂದ 36 ಅಥವಾ 37 ಬರ್ಬೋದು. ಬಟ್ ಇಲ್ಲಿ 149 ಜನ ಮಿನಿಸ್ಟ್ರಿಗಳದಾರ. ಇದರಲ್ಲಿ ಯಾವುದೇ ಒಂದು MLA ಎಲೆಕ್ಷನಿಗೆ ಕಾಂಪಿಟೇಷನ್ ಮಾಡಲಾರ್ದ ಯಾವುದೇ ಒಂದು MLA ಎಲೆಕ್ಷನಲ್ಲಿ ವಿನ್ನೇ ಆಗ್ಲಾರ್ದಂಗೆ 54 ಜನ ಮಿನಿಸ್ಟರ್ ಆಗ್ಯಾರ. ಅದಲ್ಲದೆ ಇವರಿಗೆ ರಿಯಲ್ ಮಿನಿಸ್ಟ್ರಿಗಳ ಥರನೇ ತಿಂಗಳ ಸ್ಯಾಲ್ರಿ, ಇರೋಕ್ಕೆ ಕ್ವಾರ್ಟರ್ಸ್ ಮತ್ತು ಪೊಲೀಸ್ ಸೆಕ್ಯೂರಿಟಿ ಇದೆಲ್ಲ ಯಾರಕ್ಕ ನಮ್ಮ ಜನರಿಂದ ಬರೋಂಥ ಟ್ಯಾಕ್ಸ್ನ ಅವ್ರಿಗೆ ಕೊಡಾಕತ್ತಾರೆ. ಒಂದು ಕಡೆ ವಿದ್ಯಾರ್ಥಿಗಳು ಉದ್ಯೋಗದಗೋಸ್ಕರ ರೋಡ್ಗಳದ್ದು ಸ್ಟ್ರೈಕ್ ಮಾಡಾಕತ್ತಾರೆ, ಇನ್ನೊಂದು ಕಡೆ ಹಗಲು ದರೋಡೆನೇ ನಡೆಯಕತ್ತದ. ಬಟ್ ಇದನ್ನು ಯಾವುದನ್ನ ಕ್ವಶನ್ ಮಾಡ್ಲಾರ್ದಂಗೆ ಸುಮ್ಮನೆ ಕುಂತಿರೋರು ವಿರೋಧ ಪಕ್ಷದವ್ರು. ಇಷ್ಟೆಲ್ಲ ಹಗಲು ದರೋಡೆ ನಡೆದ್ರು ಮೀಡಿಯಾದವ್ರು ಯಾರಿಗೂ ಕ್ವಶನ್ ಮಾಡವಲ್ರು. ಮತ್ತು ವಿರೋಧ ಪಕ್ಷದ BJP ಅವ್ರು ಅವ್ರಿಗೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರಿಗೂ ಕ್ವಶನ್ ಮಾಡವಲ್ರು. ಫೈನಲಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ.